ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗರಿ ಗರಿಯಾಗಿರೋ ಕೋಡ್ಬಳೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಈ ರೀತಿ ಪರಳಾಗಿ ಚೆನ್ನಾಗಿ ಬರುತ್ತವೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. 1 ಕಪ್ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಸರಿಯಾದ ಅಳತೆಯನ್ನು ಹೇಳಿಕೊಡುತ್ತೇನೆ, ಪೂರ್ತಿಯಾಗಿ ನೋಡಿರಿ ವಿಡಿಯೋ. ಅರ್ಧ ಕಪ್ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಈಗ ಅರ್ಧ ಕಪ್ ಚಿರೋಟಿ ರವೆಯನ್ನು ತೆಗೆದುಕೊಳ್ಳೋಣ. ರವೆ ಸ್ವಲ್ಪ ಸಣ್ಣಗೆ ಇರಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ಈಗ 1 ಸ್ಪೂನ್ ಚಿಲ್ಲಿ ಪೌಡ್ರನ್ನು ಹಾಕಿಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬಹುದು. ಈಗ ಅರ್ಧ ಸ್ಪೂನ್ ಹಿಂಗನ್ನು ಹಾಕಿಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಅಜ್ವಾನನ್ನು ಈ ರೀತಿ ಕೈಯಿಂದ ತಿಕ್ಕಿ ಹಾಕಿಕೊಳ್ಳುತ್ತೇನೆ. ನಿಮ್ಮ ಕಡೆ ಓಂ ಕಾಳು ಅನ್ಬೋದು ಇದಕ್ಕೆ. ಈಗ ಬಿಸಿ ಮಾಡಿರುವ ಆಯಿಲನ್ನು ಹಾಕಿಕೊಳ್ಳಬೇಕು. 7 ರಿಂದ 8 ಸ್ಪೂನ್ ಆಯಿಲ್ ಬಿಸಿ ಮಾಡಬೇಕು. ಖಡಕ್ ಆಗಿ ಬಿಸಿಯಾಗಿರಬೇಕು. ಈ ರೀತಿ ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಇದು ಆರಿದೆ. ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ಪರ್ಫೆಕ್ಟ್ ಆದ ಮೆಜರ್ಮೆಂಟ್ ಹೇಳಿಕೊಡುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಕೋಡ್ಬಳೆ ತುಂಬ ಚೆನ್ನಾಗಿ ಬರುತ್ತವೆ. ಈಗ ಮಕ್ಕಳ ಸ್ಕೂಲ್ ಇರುವುದರಿಂದ ಬಂದ ತಕ್ಷಣ ಏನಾದರೂ ತಿನ್ನಲು ಬಿಡುತ್ತವೆ. ಈ ರೀತಿ ಕೋಡ್ಬಳೆ ಮಾಡಿ ಇಟ್ಟಿದರೆ ಎಷ್ಟು ದಿವಸ ಏನೂ ಆಗೋದಿಲ್ಲ. ಈ ರೀತಿ ಮುಟ್ಟಿಗೆ ಆಗಬೇಕು ಹಿಟ್ಟು, ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಬೇಕು. ಒಮ್ಮೆ ಭಾಳ ನೀರು ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿಕೊಳ್ಳಬೇಕು. ಈ ರೀತಿ ಚೆನ್ನಾಗಿ ನಾದಿಕೊಳ್ಳಬೇಕು. ಈ ಹದಕ್ಕೆ ಹಿಟ್ಟು ಆಗಿರಬೇಕು. ಬಹಳ ಗಟ್ಟಿನೂ ಅಲ್ಲ, ಬಹಳ ಸಾಫ್ಟು ಅಲ್ಲ, ಮೀಡಿಯಮ್ ಆಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಹಿಟ್ಟು ಹದವಾಗಿರಬೇಕು. ಇದನ್ನು ನೆನೆಯಲು ಬಿಡುವ ಅವಶ್ಯಕತೆ ಇರುವುದಿಲ್ಲ, ಹಾಗೆ ಮಾಡಿಕೊಳ್ಳಬಹುದು. ಈ ರೀತಿ ಒಂದು ಪ್ಲೇಟ್ ಇಟ್ಟುಕೊಂಡು ಅದಕ್ಕೆ ಹಿಟ್ಟನ್ನು ಈ ರೀತಿ ಹೀಡಿಕೊಳ್ಳಬೇಕು. ಒಂದೇ ಅಳತೆಯಲ್ಲಿ ಆದರೆ ತುಂಬ ಚೆನ್ನಾಗಿರುತ್ತದೆ. ಸಣ್ಣ ದಪ್ಪ ಆದರೆ ಚೆನ್ನಾಗಿ ಕಾಣೋದಿಲ್ಲ. ಈ ರೀತಿನೂ ಮಾಡಿಕೊಳ್ಬೋದು. ಇನ್ನೊಂದು ಮೆಥಡ್ ಹೇಳಿಕೊಡ್ತೇನೆ. ಈ ರೀತಿ ಬಟ್ಟೆಗೆ ಹಾಕಿಕೊಂಡು ಕಟ್ ಮಾಡಿ ದರೆನೂ ಚೆನ್ನಾಗಿ ಸೇಪ್ ಬರುತ್ತದೆ. ಒಂದೇ ರೀತಿಯಲ್ಲಿ ಆಗುತ್ತವೆ. ನಿಮಗೆ ಯಾವುದು ಈಸಿ ಅನಿಸುತ್ತೋ ಹಾಗೆ ಮಾಡಿಕೊಳ್ಳಿರಿ. ಈ ರೀತಿ ಸ್ವಲ್ಪ ಕೋಡ್ಬಳೆಯನ್ನು ಮೊದಲೇ ಮಾಡಿಕೊಂಡು ಇಡಬೇಕು. ಆಮೇಲೆ ಫ್ರೈ ಮಾಡಿಕೊಳ್ಳಬಹುದು. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿರಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿರಿ. ಎಣ್ಣೆ ಬಹಳ ಖಡಕ್ಕಾಗಿ ಕಾದಿರಬೇಕು. ಎಲ್ಲ ಕೋಡ್ಬಳೆಯನ್ನು ಎಣ್ಣೆಗೆ ಹಾಕಿಕೊಳ್ಳೋಣ. ಕೋಡ್ಬಳೆ ಎಲ್ಲ ಹಾಕಿದ ನಂತರ ಎಣ್ಣೆಯನ್ನು ಸಿಮ್ನಲ್ಲೇ ಇಡಬೇಕು. ಅಂದರೆ ಒಳಗಡೆಯಿಂದ ಚೆನ್ನಾಗಿ ಫ್ರೈ ಆಗುತ್ತವೆ. ಹೈ ಫ್ಲೇಮ್ ಇಟ್ಟರೆ ಕಪ್ಪಾಗುತ್ತವೆ ಮತ್ತು ಒಳಗಡೆ ಹಸಿಯಾಗಿ ಹಾಗೆ ಉಳಿದಿರುತ್ತದೆ. ಈ ರೀತಿ ಸಿಮ್ನಲ್ಲಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಬೇಕು.
ಈ ಕೋಡ್ಬಳೆಯನ್ನು ಒಂದು ಸಲ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತವೆ ಮತ್ತು ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ. ಈ ರೀತಿ ಜಾರಿಯಿಂದ ಕಲಿಸ್ತಾ ಇರಬೇಕು, ಅಂದರೆ ಎಲ್ಲ ಕಡೆಯಿಂದ ಚೆನ್ನಾಗಿ ಫ್ರೈ ಆಗುತ್ತವೆ. ಈಗ ಇವು ಫ್ರೈ ಆಗಿವೆ, ತೆಗೆದುಕೊಳ್ಳೋಣ. ಈ ಕಲರ್ ಬಂದರೆ ಸಾಕು. ಈಗ ಕೋಡ್ಬಳೆ ರೆಡಿ ಆದವು. ನೋಡಿ ಎಷ್ಟು ಚೆನ್ನಾಗಿ ಒಳ್ಳಾಗಿ ಕೋಡ್ಬಳೆ ಬಂದಿವೆ ಅಂತ.